ಶರಣು ಶರಣಾರ್ಥಿ. ವರ್ತಮಾನ ಜಗತ್ತಿನಲ್ಲಿ ನಾವು ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವಂತಹ ಮಾರ್ಗವನ್ನ ಹುಡುಕ್ಲಿಕ್ಕೋಸ್ಕರ ಯಾರ ಬಳಿ ಹೋಗ್ತಾ ಇದ್ದೀವೋ, ಹಾಗೆ ಪರಮಾತ್ಮ ಎಲ್ಲಿದ್ದಾರೆ ಅನ್ನೋದನ್ನ ವಾಸ್ತವದಲ್ಲಿ ಅರ್ಥ ಮಾಡಿಕೊಳ್ಬೇಕು ಅನ್ಕೊಂಡು ಯಾರನ್ನ ನಮ್ಮ ಜೀವನದಲ್ಲಿ ಮಾರ್ಗದರ್ಶಿಯನ್ನಾಗಿ ಮಾಡ್ಕೊಳ್ತಾ ಇದ್ದೀವೋ, ಮೊದಲು ಅವರಿಗೆ ಪರಮಾತ್ಮನ ಬಗ್ಗೆ ಗೊತ್ತಿದೆಯಾ? ಅವರ ಜೀವನದಲ್ಲಿ ಅವರು ಪರಮಾತ್ಮ ಇರುವಂತಹ ಸ್ಥಾನದ ಬಗ್ಗೆ ತಿಳ್ಕೊಂಡಿದ್ದಾರಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಸುಂದರ ಸಂದೇಶವನ್ನ ಶಿವಶರಣರಾದಂತಹ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಈ ಮಾತನ್ನ ಹೇಳ್ತಾರೆ. ಅರಿಯದ ಗುರು ಅರಿಯದ ಶಿಷ್ಯ, ಇವರಿಬ್ಬರಿಗೆ ನಪ್ಪುದೋ ಕುರುಡನ ಕೈಯ ಕುರುಡ ಹಿಡಿದು ಪಥವ ನಡೆಯಬಲ್ಲರೆ, ತೊರೆಯಲದ್ದಿ ಹೋಹನ ಈಸಲರಿಯದವ ತೆಗೆದಂತಾಯಿತೆಂದ ನಂಬಿಗರ ಚೌಡಯ್ಯ. ಇವತ್ತು ವರ್ತಮಾನ ಜಗತ್ತಿನಲ್ಲಿ ನಾವು ಯಾರನ್ನ ನಮ್ಮ ಗುರುವನ್ನಾಗಿ ಮಾಡಿಕೊಂಡಿದ್ದೀವೋ ಆ ಗುರುವಿಗೆ ಮೊದಲು ಪರಮಾತ್ಮ ಎಲ್ಲಿದ್ದಾರೆ ಅನ್ನುವಂತಹ ಸತ್ಯ ಮಾರ್ಗ ಗೊತ್ತಿರಬೇಕು. ಆದರೆ ಇವತ್ತು ಜಗತ್ತಿನ ವ್ಯಕ್ತಿಗಳ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ನಾವು ಯಾರನ್ನ ಗುರು ಅಂತ ಹೇಳಿ ನಂಬಿಕೊಂಡಿದ್ದೇವೋ, ಯಾರು ನಮ್ಮನ್ನ ಈ ಸಂಸಾರ ಅನ್ನುವಂತಹ ಸಾಗರದಿಂದ ಪಾರಾಗ್ಲಿಕ್ಕೆ ಮಾರ್ಗವನ್ನ ತೋರಿಸ್ತಾರೆ, ಆ ಸದಾಶಿವನಾದ ಪ್ರಭು ಪರಮಾತ್ಮನನ್ನ ಪಡ್ಕೊಳ್ಳುವಂತಹ ಮಾರ್ಗವನ್ನ ತೋರಿಸ್ತಾರೆ, ಹಾಗೆ ನಮ್ಮ ಜೀವನದಲ್ಲಿ ಮುಕ್ತಿಯ ಮಾರ್ಗವನ್ನ ತೋರಿಸ್ತಾರೆ, ಪರಮಾತ್ಮ ಇರುವ ಸ್ಥಾನದ ಮಾರ್ಗವನ್ನ ಅವರು ತೋರಿಸ್ತಾರೆ ಅನ್ಕೊಂಡು ಯಾರನ್ನ ಗುರುವನ್ನಾಗಿ ಮಾಡಿಕೊಂಡಿದ್ದೀವೋ ಆ ಗುರುವಿಗೆ ಒಂದು ವೇಳೆ ಜ್ಞಾನ ಅರಿವು ಇದ್ರೆ ಅವರು ನಮಗೆ ಮಾರ್ಗವನ್ನ ತೋರಿಸಬಹುದು. ಆದ್ರೆ ವರ್ತಮಾನ ಜಗತ್ತಿನಲ್ಲಿ ಅನೇಕ ಶಿಷ್ಯರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಏನನ್ನೂ ಅರಿಯದೇ ಇರುವಂತಹ ಗುರುವನ್ನ ತಮ್ಮ ಗುರುವನ್ನಾಗಿ ಮಾಡಿಕೊಂಡು ಹೋದಂತಹ ಶಿಷ್ಯನ ಸ್ಥಿತಿ ಹೇಗಾಗ್ತದೆ ಅಂದ್ರೆ, ಅರಿಯದ ಗುರು ಅರಿಯದ ಶಿಷ್ಯ. ಇವತ್ತು ನನಗೂ ಏನು ಗೊತ್ತಿಲ್ಲ, ನನ್ನನ್ನ ನಂಬಿ ಬಂದಂತಹ ವ್ಯಕ್ತಿಗೂ ಏನು ಗೊತ್ತಿಲ್ಲ ಅಂದ್ರೆ ನಾವಿಬ್ರು ಹೋಗೋ ಮಾರ್ಗ ಯಾವ್ದಿರಬಹುದು? ಇವತ್ತು ಜಗತ್ತಿನಲ್ಲಿರುವಂತಹ ಸರ್ವ ಸಾಧಕರು, ಸರ್ವ ಗುರುಗಳೂ ಕೂಡ ಹುಡುಕ್ತಾ ಇರೋದು ಯಾವುದನ್ನ ಅಂದ್ರೆ, ಪರಮಾತ್ಮ ಎಲ್ಲಿದ್ದಾರೆ, ಪರಮಾತ್ಮ ಹೇಗಿದ್ದಾರೆ, ಮತ್ತು ಪರಮಾತ್ಮನ ಜೊತೆ ಮಿಲನ ಮಾಡೋದು ಹೇಗೆ, ಪರಮಾತ್ಮನ ಜೊತೆ ಮಾತನಾಡೋದು ಹೇಗೆ ಅನ್ನುವಂತಹ ಮಾರ್ಗವನ್ನ ಅವರು ಹುಡುಕ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಇನ್ನು ವಾಸ್ತವದಲ್ಲಿ ಪ್ರಭು ಪರಮಾತ್ಮನ ಮಾರ್ಗ ಸಿಕ್ಕಿಲ್ಲ ಅಂದಮೇಲೆ, ಅವರಿಗೆ ಆ ಮಾರ್ಗದ ದಾರಿ ಗೊತ್ತಿಲ್ಲ ಅಂದ ಮೇಲೆ, ಅವರಿಂದ ಮಾರ್ಗವನ್ನ ತಿಳ್ಕೊಳ್ಳಿಕ್ಕೆ ಹೋದಂತಹ ಶಿಷ್ಯ ಅವನಿಗೆ ಅವರು ಹೇಗೆ ಮಾರ್ಗವನ್ನ ತೋರಿಸ್ಲಿಕ್ಕೆ ಸಾಧ್ಯ? ಯಾವ ರೀತಿ ನಾನು ಒಂದು ಸ್ಥಾನದಲ್ಲಿ ನಿಂತಿದ್ದೀನಿ, ನಾನು ನಿಂತಹ ಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಬಂದು ತನ್ನ ಕೈಯಲ್ಲಿರುವಂತಹ ಒಂದು ಅಡ್ರೆಸ್ ಕಾರ್ಡ್ ಅನ್ನು ನನ್ನ ಕೈಗೆ ಕೊಟ್ಟು, ಈ ಅಡ್ರೆಸ್ ನಲ್ಲಿರುವಂತಹ ವ್ಯಕ್ತಿಯನ್ನ ನಾನು ಭೇಟಿ ಆಗಬೇಕು, ಇವ್ರ ಮನೆ ಎಲ್ಲಿ ಬರ್ತದೆ, ಯಾವ ರೋಡಲ್ಲಿ ನಾನು ಹೋಗಬೇಕು, ಸ್ವಲ್ಪ ಹೇಳ್ತೀರಾ ಅಂತ ಆ ವ್ಯಕ್ತಿ ನನ್ನನ್ನ ಕೇಳಿದಾಗ, ನಾನು ಅವರಿಗೆ ಆ ಅಡ್ರೆಸ್ ಅನ್ನ ತೋರಿಸ್ಬೇಕು ಅಂದ್ರೆ ಮೊದಲು ಆ ವ್ಯಕ್ತಿಯ ಅಡ್ರೆಸ್ ನನಗೆ ಗೊತ್ತಿರಬೇಕು. ಆ ವ್ಯಕ್ತಿಯ ಅಡ್ರೆಸ್ ನನಗೇ ಗೊತ್ತಿಲ್ಲ ಅಂದ್ರೆ ನನ್ನನ್ನ ನಂಬಿ ಬಂದಂತಹ ವ್ಯಕ್ತಿಗೆ ನಾನು ಅಡ್ರೆಸ್ ಅನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಒಂದು ವೇಳೆ ನಾನು ನಿಂತಹ ಸ್ಥಾನಕ್ಕೆ ಬಂದು ಆ ವ್ಯಕ್ತಿ ಏನು ನನಗೆ ಅಡ್ರೆಸ್ ಅನ್ನ ಕೇಳಿದ್ನೋ, ಆ ಊರಿಗೆ ನಾವು ಹೊಸಬರಾಗಿದ್ರೆ, ಆ ಊರಿನ ಅಡ್ರೆಸ್ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಅವರಿಗೆ ಹೇಗೆ ಅಡ್ರೆಸ್ ಅನ್ನು ತೋರಿಸ್ಲಿಕ್ಕೆ ಸಾಧ್ಯ? ಇವತ್ತು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಪ್ರಭು ಪರಮಾತ್ಮನನ್ನ ಹುಡುಕ್ತಾ ಇದ್ದೀವಿ. ಆ ಸದಾಶಿವ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರತಿಯೊಬ್ಬರೂ ಪ್ರಯತ್ನ ಪಡ್ತಾ ಇದ್ದೀವಿ. ಆ ಪರಮಾತ್ಮನನ್ನ ತಿಳ್ಕೊಳ್ಳೋ ವಿಷಯದಲ್ಲಿ ಇನ್ನೂ ಸಂಪೂರ್ಣ ಜ್ಞಾನ ಪ್ರಾಪ್ತಿ ಆಗದೇ ಇರೋ ಕಾರಣ ಎಲ್ಲರೂ ಅಂಧಕಾರದಲ್ಲೇ ಇರುವಂತಹ ಕುರುಡರಾಗಿದ್ದೇವೆ. ಇವತ್ತು ಯಾರಿಗೆ ಪ್ರಭು ಪರಮಾತ್ಮನ ಬಗ್ಗೆ ಗೊತ್ತಿಲ್ಲವೋ
ಅವರ ಬಳಿ ಹೋಗಿ ನಾವು ಪ್ರಭು ಪರಮಾತ್ಮ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಹೋದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂದ್ರೆ, ಶಿವಶರಣರಾದ ಅಂಬಿಗರ ಚೌಡಯ್ಯನವರು ಹೇಳ್ತಾ ಇದ್ದಾರೆ, ಕುರುಡನ ಕೈಯ ಕುರುಡ ಹಿಡಿದು ಪಥವ ಹುಡುಕಿ ಹೊರಟ್ರೆ ಹೇಗಾಗ್ತದೆ. ಇವತ್ತು ಒಬ್ಬ ಕುರುಡ ಇನ್ನೊಬ್ಬ ಕುರುಡನ ಕೈಯನ್ನ ಹಿಡ್ಕೊಂಡು ದಾರಿಯನ್ನ ಹುಡುಕ್ಲಿಕ್ಕೆ ಹೋದ್ರೆ ಈ ಕುರುಡನಿಗೂ ದಾರಿ ಗೊತ್ತಾಗ್ತಾ ಇಲ್ಲ, ಈ ಕುರುಡನಿಗೂ ದಾರಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಕಣ್ಣೇ ಕಾಣಿಸ್ತಾ ಇಲ್ಲ ಅಂದ್ರೆ, ತಾವು ಹೋಗಬೇಕಾದ ಮಾರ್ಗ ಯಾವುದು ಅಂತ ಅವರಿಗೆ ಗೊತ್ತೇ ಇಲ್ಲ ಅಂದ್ರೆ, ಅವರು ಹೇಗೆ ಒಬ್ರು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಿ ಒಬ್ರು ಇನ್ನೊಬ್ಬರಿಗೆ ದಾರಿಯನ್ನ ತೋರಿಸ್ಲಿಕ್ಕೆ ಸಾಧ್ಯ? ಹಾಗೆ ಇವತ್ತು ಸದಾಶಿವನಾದ ಪರಮಾತ್ಮ, ಆ ಪರಂಜ್ಯೋತಿಯಾದ ಪರಮಾತ್ಮ ಈ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಅನಾದಿಯಾದ ಪರಮಾತ್ಮ ಆಗಿದ್ದಾರೆ. ಆ ಅನಾದಿಯಾದ ಅವಿನಾಶಿಯಾದ ಪ್ರಭು ಪರಮಾತ್ಮನ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಅವರ ಅಡ್ರೆಸ್ನ ಬಗ್ಗೆ ನಾವು ಬೇರೆಯವರಿಗೆ ಹೇಳಬೇಕು ಅಂದ್ರೆ ಅದನ್ನ ಯಾರು ಹೇಳಲಿಕ್ಕೆ ಸಾಧ್ಯ ಅಂದ್ರೆ, ಪರಮಾತ್ಮನಿಗಿಂತ ಅನಾದಿ ಯಾರಾದ್ರೂ ಒಬ್ರು ಇದ್ರೆ ಅವರು ಹೇಳಬಹುದು. ಆದರೆ ಈ ಸೃಷ್ಟಿಯಲ್ಲಿ ಎಷ್ಟೆಲ್ಲಾ ಜನ ಬಂದಿದ್ದಾರೋ, ಅನೇಕ ದೇವಾನುದೇವತೆಗಳಿರಬಹುದು ಅಥವಾ ಅನೇಕ ಮಹಾತ್ಮರಿರಬಹುದು, ಅನೇಕ ಋಷಿ ಮುನಿಗಳು ಯಾರೆಲ್ಲ ಜಗತ್ತಿನಲ್ಲಿ ಬಂದಿದ್ದಾರೋ ಅವರೆಲ್ಲ ಪ್ರಭು ಪರಮಾತ್ಮನ ನಂತರದವರು. ಪ್ರಭು ಪರಮಾತ್ಮ ಸರ್ವರಿಗಿಂತ ಆದಿ ಅನಾದಿ. ಅವರಿಗಿಂತ ಮೊದಲು ನಾವ್ಯಾರೂ ಇರಲಿಲ್ಲ. ಅಂದ್ರೆ ಎಲ್ಲರಿಗಿಂತ ಅನಾದಿಯಾದ ಪರಮಾತ್ಮನ ಬಗ್ಗೆ ನಾವು ಯಥಾರ್ಥವಾಗಿ ಪರಿಚಯವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗಿಂತ ಅನಾದಿಯಾದಂತಹ ಪರಮಾತ್ಮ ತಮ್ಮ ಪರಿಚಯವನ್ನ ತಾವು ಕೊಡಬಹುದು. ತಮ್ಮ ನಿವಾಸ ಸ್ಥಾನದ ಅಡ್ರೆಸ್ ಅನ್ನ ಅವ್ರು ಹೇಳಬಹುದೇ ಹೊರತು ನಾವ್ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಇವತ್ತು ಮನೆಯಲ್ಲಿರುವಂತಹ ಸಣ್ಣ ಮಗು ತನ್ನ ಪರಿಚಯ ಕೊಡು ಅಂದ್ರೆ ಕೊಡಬಹುದು, ತನ್ನ ಹೆಸರನ್ನ ಹೇಳಬಹುದು, ತಾನಿರೋ ಸ್ಥಾನದ ಹೆಸರನ್ನ ಹೇಳಬಹುದು. ಆದ್ರೆ ಆ ಮಗುವಿಗೆ ತನ್ನ ತಂದೆಯ ಪರಿಚಯವನ್ನ ಕೊಡು ಅಂದ್ರೆ, ತಂದೆ ಆ ಮಗುವಿಗಿಂತ ಮೊದಲೇ ಹುಟ್ಟಿರುವಂತವರು, ಆ ತಂದೆ ಬಗ್ಗೆ ಮಗು ಸಂಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಮಗುವಿಗೆ ತಂದೆಯ ಬಗ್ಗೆನೇ ಹೇಳಲಿಕ್ಕಾಗಲ್ಲ ಅಂದ್ರೆ, ಅದೇ ಮಗುವನ್ನ ಅವ್ರ ಅಜ್ಜನ ಬಗ್ಗೆ ಕೇಳಿದ್ರೆ ಆ ಮಗು ಏನ್ ಹೇಳಬಹುದು? ಅಜ್ಜ ಅವ್ರ ತಂದೆಗಿಂತ ಮೊದಲೇ ಇದ್ದವ್ರು, ಅಜ್ಜನ ಬಗ್ಗೆ ಮಗುವಿಗೆ ಏನು ಗೊತ್ತೇ ಇಲ್ಲ, ಹೇಳಲಿಕ್ಕಾಗಲ್ಲ. ಅದೇ ಮಗುವನ್ನ ಮುತ್ತಜ್ಜನ ಬಗ್ಗೆ ಕೇಳಿದ್ರೆ ಇನ್ನು ಆ ಮಗು ಇನ್ನೆಷ್ಟು ಹೇಳಬಹುದು? ಅವ್ರ ಬಗ್ಗೆ ಆ ಮಗುವಿಗೇನು ಗೊತ್ತೇ ಇಲ್ಲ. ಹಾಗೆ ಆ ಮಗುವನ್ನ ಈ ಸೃಷ್ಟಿಯ ಆದಿಯಲ್ಲಿದ್ದಂತಹ ದೇವತೆಗಳ ಬಗ್ಗೆ ಕೇಳಿದ್ರೆ ಏನ್ ಹೇಳಬಹುದು? ಅವ್ರ ಬಗ್ಗೆನೂ ಆ ಮಗುವಿಗೆ ಗೊತ್ತಿಲ್ಲ. ಎಲ್ಲರಿಗಿಂತ ಅನಾದಿಯಾದಂತಹ ಆ ಮಹಾಜ್ಯೋತಿಯಾದ ಸದಾಶಿವನ ಬಗ್ಗೆ ಆ ಮಗುವನ್ನ ಕೇಳಿದ್ರೆ ಆ ಮಗುವಿಗೆ ಹೇಗೆ ಗೊತ್ತು? ಏನೂ ಗೊತ್ತಿಲ್ಲ. ಯಾಕೆಂದ್ರೆ ನಮಗಿಂತ ಮೊದಲು ಯಾರೆಲ್ಲ ಇದ್ದಾರೋ ಅವ್ರ ಬಗ್ಗೆ ನಾವು ಪರಿಚಯ ಕೊಡ್ಲಿಕ್ಕಾಗಲ್ಲ. ನಮ್ಮ ಪರಿಚಯವನ್ನ ನಾವು ಹೇಗೆ ಹೇಳಬಹುದೋ ಹಾಗೆ ಎಲ್ಲರಿಗಿಂತ ಅನಾದಿಯಾದ ಪರಮಾತ್ಮನ ಬಗ್ಗೆ ನಮಗೆ ಪರಿಚಯ ಸಿಗಬೇಕು ಅಂದ್ರೆ ಆ ಪರಿಚಯವನ್ನ ಸರ್ವರಿಗಿಂತ ಅನಾದಿಯಾದ ಪ್ರಭು ಪರಮಾತ್ಮ ಮಾತ್ರ ಯಥಾರ್ಥವಾಗಿ ಹೇಳಬಹುದು. ಆ ಪ್ರಭು ಪರಮಾತ್ಮನನ್ನ ಬಿಟ್ಟು ಅವರ ಬಗ್ಗೆ ಬೇರೆ ಯಾರೂ ಪರಿಚಯವನ್ನ ನೀಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎಲ್ಲರೂ ಪರಮಾತ್ಮನ ನಂತರ ಬಂದವರು. ಸರ್ವರಿಗಿಂತ ಆದಿಯಾದ ಪರಮಾತ್ಮನ ಬಗ್ಗೆ, ಅವರಿರುವಂತಹ ಸ್ಥಾನದ ಬಗ್ಗೆ ಆ ಸದಾಶಿವನಾದ ಪರಮಾತ್ಮ ಮಾತ್ರ ನಮಗೆ ಮಾರ್ಗವನ್ನ ತೋರಿಸ್ಲಿಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ಪರಮಾತ್ಮನ ಪಡ್ಕೊಳ್ಳೋ ಮಾರ್ಗ ಬೇಕು ಅಂದ್ರೆ ಆ ಸದಾಶಿವನ ಹಿಂದೆ ಹೋಗಬೇಕು, ಆಗ ಮಾರ್ಗ ಸಿಗ್ತದೆ. ಅವರನ್ನ ಬಿಟ್ಟು ಯಾರಿಗೆ ಏನೂ ಗೊತ್ತಿಲ್ವೋ ಅವರನ್ನ ನಾವು ಮಾರ್ಗದರ್ಶಿಯನ್ನಾಗಿ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಮ್ಮ ಪರಿಸ್ಥಿತಿ ಹೇಗಾಗ್ತದೆ ಅಂದ್ರೆ ಕುರುಡನ ಕೈಯನ್ನ ಕುರುಡ ಹಿಡ್ಕೊಂಡಂತೆ ಆಗ್ತದೆ. ಇವತ್ತು ನನಗೆ ಅಡ್ರೆಸ್ ಗೊತ್ತಿಲ್ಲ ಪರಮಾತ್ಮ ಎಲ್ಲಿದ್ದಾರೆ ಅಂತ. ನನ್ನ ಬಳಿ ಬಂದು ಯಾರೋ ಒಬ್ರು ಪರಮಾತ್ಮ ಎಲ್ಲಿದ್ದಾರೆ ಅಂತ ಅಡ್ರೆಸ್ ಕೇಳಿದಾಗ ನಾನು ಅವರಿಗೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ 10 ಸ್ಥಾನದ ಜಾಗವನ್ನ ಹೇಳಿ 10 ಕಡೆ ಅವರು ಪ್ರಭು ಪರಮಾತ್ಮನಿಗೋಸ್ಕರ ಅಲೆದಾಡುವಂತೆ ಮಾಡಿ ಅವರು ಎಲ್ಲಿ ಅಲ್ದಾಡಿದ್ರು ಕೂಡ ಪ್ರಭು ಪರಮಾತ್ಮ ಸಿಗದೇ ಇದ್ದಾಗ ಪುನಃ ನನ್ನ ಬಳಿ ಬಂದು ಕೇಳಿದಾಗ ನನಗೆ ನಾನು ಪರಮಾತ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಅವರಿಗೆ ಆ ಮಾತನ್ನ ಹೇಳಿದ್ರೆ ನಾನು ಅವರನ್ನ ಅಷ್ಟು ಸುತ್ತಿಸಿ ನಂತರ ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳೋ ಬದಲು ಮೊದಲೇ ಪರಮಾತ್ಮ ಎಲ್ಲಿದ್ದಾರೋ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ
ಕೊನೆ ಪಕ್ಷ ಅವರಾದ್ರೂ ಪರಮಾತ್ಮನ ಮಾರ್ಗವನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಹಾಗೆ ಜಗತ್ತಿನಲ್ಲಿರೋರೆಲ್ಲರೂ ಪರಮಾತ್ಮನನ್ನ ಹುಡುಕ್ತಾ ಇರೋ ಭಕ್ತರೇ ಆಗಿದ್ದಾರೆ. ಯಾರೊಬ್ಬರಿಗೂ ಪರಮಾತ್ಮನ ಯಥಾರ್ಥ ಪರಿಚಯ ಗೊತ್ತಿಲ್ಲ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದನ್ನ ಯಾರು ಹೇಳಬಹುದು ಅಂದ್ರೆ ಪ್ರಭು ಪರಮಾತ್ಮ ಹೇಳಬಹುದು. ಆ ಪರಮಾತ್ಮನನ್ನ ಪಡ್ಕೊಂಡಂತಹ ಶರಣರು ಮಾತ್ರ ಹೇಳಬಹುದು. ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಒಂದು ನದಿ ಅಥವಾ ಒಂದು ಸಮುದ್ರದಲ್ಲಿ ಮುಳುಗ್ತಾ ಇರುವಂತಹ ವ್ಯಕ್ತಿಯನ್ನ, ಸಮುದ್ರದಲ್ಲಿ ಈಜ್ಲಿಕ್ಕೆ ಬರ್ದೇ ಇರುವಂತಹ ವ್ಯಕ್ತಿ ಹೋಗಿ ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಆ ವ್ಯಕ್ತಿಯ ಪರಿಸ್ಥಿತಿ ಏನಾಗಬಹುದು? ಇವತ್ತು ಯಾವುದೋ ಒಂದು ಮಗು ನದಿಯಲ್ಲಿ ಬಿದ್ದಿದೆ, ಮುಳುಗ್ತಾ ಇದೆ, ಅಥವಾ ಸಮುದ್ರದಲ್ಲಿ ಮುಳುಗ್ತಾ ಇದೆ ಅಂದ್ರೆ ಅಲ್ಲಿ ಈಜ್ಲಿಕ್ಕೆ ಬರುವಂತಹ ವ್ಯಕ್ತಿ ಹೋದ್ರೆ ಅದನ್ನ ರಕ್ಷಣೆ ಮಾಡ್ಕೊಂಡು ಬರಬಹುದು. ಈಜ್ಲಿಕ್ಕೆ ಬರ್ದೇ ಇರೋ ವ್ಯಕ್ತಿ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೋದ್ರೆ ಅವನು ಆ ಮಗುವಿನ ಜೊತೆಗೆ ಸಾಯ್ಬೇಕಾಗ್ತದೆ. ಹಾಗೆ ಜಗತ್ತಿನಲ್ಲಿರೋರೆಲ್ಲ ನೀರಿನಲ್ಲಿ ಮುಳುಗ್ತಾ ಇರುವಂತಹ ವ್ಯಕ್ತಿಗಳು, ಸಂಸಾರ ಸಾಗರದಲ್ಲಿ ಮುಳುಗ್ತಾ ಇರೋರು, ಯಾರಿಗೂ ಸಂಸಾರ ಸಾಗರವನ್ನ ಪಾರು ಮಾಡೋ ಮಾರ್ಗನೇ ಗೊತ್ತಿಲ್ಲ. ಈ ಮಾರ್ಗ ಯಾರಿಗೆ ಗೊತ್ತು ಅಂದ್ರೆ ಸದಾಶಿವನಿಗೆ ಗೊತ್ತು. ಈ ಸಂಸಾರ ಸಾಗರದಿಂದ ಪಾರು ಮಾಡಿ ನಮ್ಮನ್ನ ಕರ್ಕೊಂಡು ಹೋಗೋ ಶಕ್ತಿ ಕೇವಲ ಸದಾಶಿವನಿಗೆ ಇದೆ. ಅವರನ್ನ ಬಿಟ್ಟು ನಾವೇನಾದ್ರೂ ವ್ಯಕ್ತಿಗಳನ್ನ ನಂಬಿದ್ರೆ ಅವರೂ ಈ ಸಂಸಾರ ಸಾಗರದಲ್ಲಿ ಮುಳುಗ್ತಾರೆ, ನಾವು ಮುಳುಗ್ತೀವಿ ಹೊರತು ನಮಗೆ ಪಾರಾಗುವ ಮಾರ್ಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಸಂದೇಶವನ್ನ ಶಿವಶರಣರಾದ ಅಂಬಿಗರ ಚೌಡಯ್ಯನವರು ತಮ್ಮ ವಚನದ ಮೂಲಕ ನಮಗೆ ಈ ರೀತಿ ತಿಳಿಸ್ತಾರೆ. ಅರಿಯದ ಗುರು ಅರಿಯದ ಶಿಷ್ಯ ಇವರಿಬ್ಬರಿಗೇನಪ್ಪುದೋ, ಕುರುಡನ ಕೈಯ ಹಿಡಿದು ಪಥವ ನಡೆಯಬಲ್ಲರೆ, ತೊರೆಯಲದ್ದಿ ಹೋಹನ ಈಸಲರಿಯದವ ತೆಗೆದಂತಾಯಿತೆಂದ ನಂಬಿಗರ ಚೌಡಯ್ಯ. ಇವತ್ತು ನದಿಯಲ್ಲಿ ಮುಳುಗ್ತಾ ಇರುವಂತಹ ವ್ಯಕ್ತಿ, ಸಮುದ್ರದಲ್ಲಿ ಅಲೆಯಲ್ಲಿ ಮುಳುಗ್ತಾ ಇರುವಂತಹ ವ್ಯಕ್ತಿಯನ್ನ ಈಜ್ಲಿಕ್ಕೆ ಬರ್ದೇ ಇರೋ ವ್ಯಕ್ತಿ ತೆಗಿಲಿಕ್ಕೆ ಹೋದ್ರೆ ಅವನು ಮುಳುಗಿ ಸಾಯ್ತಾನೆ. ಹಾಗೆ ಈ ಸಂಸಾರ ಸಾಗರದಲ್ಲಿ ಸಿಕ್ಕಾಕೊಂಡಂತಹ ವ್ಯಕ್ತಿಗಳು ನಮ್ಮನ್ನ ಪಾರ್ ಮಾಡಲ್ಲ. ಈ ಸಂಸಾರ ಸಾಗರದಿಂದ ಭಿನ್ನನಾದ ಆ ಸದಾಶಿವ ಮಾತ್ರ ಪಾರ್ ಮಾಡಬಹುದು. ಆ ಪರಮಾತ್ಮನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಪರಮಾತ್ಮನ ಬಳಿ ಹೋಗಿ ಪರಮಾತ್ಮನ ಪರಿಚಯವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡದೆ ವ್ಯಕ್ತಿಗಳ ಬಳಿ ಹೋದ್ರೆ ಕುರುಡರ ಕೈಯನ್ನ ಹಿಡ್ಕೊಂಡು ನಾವು ಮಾರ್ಗವನ್ನ ಹುಡುಕಿದಂತಾಗ್ತದೆ ಅನ್ನೋ ಸುಂದರ ಸಂದೇಶವನ್ನ ಅಂಬಿಗರ ಚೌಡಯ್ಯನವರು ತಮ್ಮ ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.